ಲೈಟ್ ಆಫ್ ಮಾಡಿದ್ಯಾ ನೋಡ್ರಿ, ನಿಮ್ಮ ಜೊತೆಗೆ ವೀಡಿಯೋ ಮಾಡ್ಕೊಂಡು ಎಲ್ಲ ಹಣ್ಣು ಹಿಡಿದು ಬಿಡೋದೆ. ಅಯ್ಯೋ ಹೋಯ್ತು, ಬ್ರೇಕ್ಫಾಸ್ಟ್ ಇಲ್ಲ, ಲೌಡಾನು ಇಲ್ಲ. ಗುಡ್ ಮಾರ್ನಿಂಗ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯಗಳು ಎಲ್ರಿಗೂ. ಇವತ್ತಿನ ಕಂಟೆಂಟ್ ಏನಿಲ್ಲ. ಕಂಟೆಂಟ್ ಯಾಕೆ ನಮಗೆ ಅಲ್ವಾ? ಯಾವುದೋ ಒಂದು ಕಾಮಿಡಿ ಐತಲ್ಲ, ಯಾವುದಿದೆ, ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ ಮಾತ್ರ ಕಂಟೆಂಟ್ ಹೆಂಗೆ ನಮಗೆ ವಿಡಿಯೋ ಮಾಡೋಕ್ಕೆ? ನಾವೇ ಕಂಟೆಂಟು, ನಾವು ಮಾತಾಡೋದೇ ಕಂಟೆಂಟ್ ಅಂದಮೇಲೆ ಕಂಟೆಂಟ್ ಎಂದಿಗೆ ಅಲ್ವಾ? ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲರೂ ಊರಲ್ಲಿ ಗಣಪತಿ ಹಬ್ಬ ಜೋರು ಅನಿಸುತ್ತೆ. ಯಾವ ಊರಲ್ಲಿ ಎಷ್ಟು ರೂಪಾಯಿ ಗಣಪತಿ ಕುಣಿಸ್ತಾ ಇದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಯಾವ ಊರವರು ಜಾಸ್ತಿ ದುಡ್ಡು ಹಾಕಿ ಗಣಪತಿನ ಕುಣಿಸ್ತಾ ಇದ್ದೀರ ನೋಡೋಣ. ಓಕೆ. ಆ್ಯಂಡ್ ಇವತ್ತು ನಾಳೆ ಏನಂತ ಕೆಲಸ ಏನಿರಲ್ಲ. ನಾಳೆ ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ ನಮ್ಮ ರೂಮ್ಗೆ. ನಮ್ಮ ಫ್ರೆಂಡ್ಸು ಗೊತ್ತಿರೋ ಕಮೆಂಟ್ ಮಾಡ್ತಾರೆ. ಓಕೆ. ಆ್ಯಂಡ್ ನಾಳೆ ನಾಲ್ ಪಾರ್ಟಿ ಅಂದರೆ ಪಾರ್ಟಿ ಗೇಟಿ ಅಂದರೆ ಶನಿವಾರ ಅವರೇನೋ ತಿನ್ನಿಲ್ಲ, ಭಾನುವಾರನೇ ಏನಿಲ್ಲ. ಅದೊಂದು ಪ್ಲ್ಯಾನ್ ಇದೆ ನಾಳೆ. ಆ್ಯಂಡ್ ಸೋಮವಾರ ಒಂದಿನ ಡ್ಯೂಟಿ ಮಾಡಿದ್ರೆ ಇನ್ನು ಮಂಗಳವಾರ ಬುಧವಾರ ಊರು ಗಣಪತಿ ಹಬ್ಬಕ್ಕೆ. ಆ್ಯಂಡ್ ನಮ್ಮದೇ ಪೂಜೆ ಐತೆ ನಮ್ಮ ದೇವಸ್ಥಾನದಲ್ಲಿ, ಅದಕ್ಕೆ ಹೋಗಬೇಕು. ಆ್ಯಂಡ್ ಅದನ್ನು ಬಿಟ್ಟರೆ ಇವಾಗ ನಮ್ಮ ಕೆಲಸ ಏನಪ್ಪ ಅಂದರೆ ಟಿಫನ್ ಮಾಡಬೇಕು. ಸೊ ಟಿಫನಲ್ಲಿ ನಾನು ಏನು ತಿಂತೀನಿ ಗೊತ್ತಾ ನಿಮಗೆ? ಟಿಫನಲ್ಲಿ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಇವಾಗ ಇದನ್ನು ಪಾತ್ರೆಗೆ ಸ್ವಲ್ಪ ನೀರು ಆನ್ ಮಾಡಿದ್ರೆ ನಮ್ಮದು ಕರೆಂಟ್ ಸ್ಟವ್ ಫಟಾಫಟ್ ಅಂತ ಅಡುಗೆ ಆಗುತ್ತೆ ಕರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹಾಲು ಪೌಡ್ರ್ ಹಾಕಬೇಕು. ಓಕೆ. ಹಾಲು ಪೌಡ್ರಲ್ಲಿ ನಂದಿನಿ ಬ್ರ್ಯಾಂಡ್ 2 ಸ್ಪೂನ್ ಅಂದ್ಕೊಳ್ಳಿ. ಅಂತ ಫುಲ್ ಚೆನ್ನಾಗಿ ಕಾಯಬೇಕು, ನೀರು ಮಾಡಬೇಕು. ನೀರು ಮಳ್ಳಾದ್ಮೇಲೆ ಹಾಕಬೇಕು. ಕುದೀತೈತಿ ಹಾಕೋಣ. ಅಯ್ಯೋ ಇಲ್ಲೊಬ್ಬ ಬೋಳಿ ಮಾವನೆ ಯಾಕೆ ಕೇಳಿರ? 2,000 ರೂಪಾಯಿ ಗಣಪತಿ ಕುಣಿಸ್ತಾ ಇದಿರಲ್ಲ ಅಂದರೆ ಬಾಗ್ಲಾಗತ್ತ ಅವನು. ಹಾಂ, ಇಂಥವರೆಲ್ಲ ನಮ್ಮ ದೇಶ ಉಳಿಸ್ತಾರ. ಮಲ್ಟಿಪಲ್ ಟ್ರೈನ್ ಫೈಬರ್ ಓಪನ್ ಮಾಡಿ ಇವಾಗ ಎರಡು ರೆಡಿ ತಿಂದರೆ ಹೊಟ್ಟೆ ತಿಂದ್ಬಿಡಿದ್ರೆ. ಒಂದು ಸಾಂಗಾಡಿ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯದು. ಬಿಸಿ ಬಿಸಿದೆ ನಳಪಾಕ ಅಲ್ಟ್ರಾ UHD 120 FPS ರೆಕಾರ್ಡ್ ಆಗ್ತಾಯಿದೆ ಇವಾಗ. ವಿತ್ ಆಟೋ ಫೋಕಸ್ ಇಲ್ಲ, ಮ್ಯಾನ್ಯಲ್ ಫೋಕಸ್ ಮಾಡ್ತಾಯಿದ್ದೀನಿ ಹಿಂದಲ್ಲಿ. ಅದೇ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ. ಆ್ಯಂಡ್ ಸ್ಟಬ್ಲೈಸ್ ಹಾಕಿಲ್ಲ. ಸ್ಟಬ್ಲೈಸ್ ಇಕ್ಕಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೋದೇನೋ, ನನಗೂ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಗ್ಲಿಂಬಲ್ ಹಿಡ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ. ಓಕೆ. ಆ್ಯಂಡ್ ಎಲ್ಲ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಆಗೈತೆ, ತಿನ್ಕೊಂಡು ಡ್ಯೂಟಿಗೆ ಹೋಗ್ಬೇಕು. ಬಟ್ ಹೆಡ್ ಆಫೀಸ್ಗೆ ಹೋಗ್ಬೇಕಾ, ಪ್ರಾಜೆಕ್ಟ್ ವೇರೋಸ್ಗೆ ಹೋಗ್ಬೇಕಾ, ನಮ್ಮ ವೇರೋಸ್ಗೆ ಹೋಗ್ಬೇಕಾ ಕ್ಲಾರಿಟಿ ಇಲ್ಲ. ಜಸ್ಟ್ ಇವಾಗ ನಮ್ಮ ಮ್ಯಾನೇಜರ್ಗೆ ಕಾಲ್ ಮಾಡಿಬಿಟ್ಟು
ಎಲ್ಲಿಗೆ ವಿಸಿಟ್ ಮಾಡ್ಬೇಕಂತ ಕನ್ಫರ್ಮೇಷನ್ ಮಾಡ್ಕೊಂಡು ವಿಸಿಟ್ ಮಾಡೋದು. ಇನ್ನು ಡ್ರೆಸ್ ಚೇಂಜ್ ಮಾಡಿಲ್ಲ, ಸ್ನಾನ ಮಾಡೋಕ್ಕಿಂತಲ್ಲ ಎಣ್ಣೆ ಹಾಕಿದ್ದೀನಿ, ಮಾಡಿ ಫುಲ್ ಹೀಟಾಗ್ಬಿಡುತ್ತೆ ಅದೇ ತಿಂದು. ಸಾಯಂಕಾಲ ಬಂದು ಸ್ನಾನ ಮಾಡೋಣ. ಇವಾಗೇನಂದರೆ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಮಾಡ್ಕೊಂಡು ಕನ್ಫರ್ಮೇಷನ್ ಮಾಡ್ಕೊಂಡು ಡ್ಯೂಟಿಗೆ ಹೋಗೋದೆ. ಇನ್ನು ಸಾಯಂಕಾಲ ಗಂಟ ಏನಾದರೂ ಓದ್ಲ ಅಲ್ಲಿ ನೋಡ್ರಿ ಒಬ್ಬ ಅವನು ಓದ್ಲ, ನಾನೇ ಸ್ವಲ್ಪ ಓದ್ಲಾಗಿಲ್ಲ ಮಾಡ್ಕೊಂಡು ಮಸ್ತ್ ಮಾಡ್ಕೊಂಡು ಡ್ಯೂಟಿಗೆ ಇಸ್ಕೊಂಡು ಏನೂ ಇಶ್ಯೂ ಬರಲಿಲ್ಲ ಅಂದರೆ ಸಾಕು. ಡ್ಯೂಟಿ ನೆಮ್ಮದಿಗಿರ್ಬೇಕು ಅಂದರೆ ಏನು ಇಶ್ಯೂ ಬರಮಾಡೋ, ಇಶ್ಯೂ ಬಂತು ಅಂದರೆ ಸ್ವಲ್ಪ ಕಷ್ಟ. ಓಕೆ ಸಿಗೋಣ ಆಮೇಲೆ ಇಲ್ಲ ಮೌನ್ ನೋಡ್ಕೊಳ್ರಿ. ವೀಡಿಯೋಗೆ ಬರೋದೇ ಇಲ್ಲ ಅಂತ ನನ್ನ ಮಗನಿಗೆ ಗೊತ್ತಾಗ್ದಂಗೆ ಒಂದಿನ ವೀಡಿಯೋ ಮಾಡ್ತೀನಿ. ಅದು ಟ್ರೋಲ್ ಆದರೂ ಸರಿ, ಇವನು ಎಷ್ಟೋ ಮಾತಾಡೋದೆಲ್ಲ ಕಟ್ ಆಫ್ ಮಾಡಿ ಎಡಿಟಿಂಗ್ ಮಾಡಿ ಹಾಕ್ತೀನಿ. ಅದು ಒಂದ್ಗೆ ವೀಡಿಯೋ ಮಾಡಿದೆ. ಲೈಟ್ ಆಫ್ ಮಾಡಿದ್ಯಾ ನೋಡ್ರಿ, ನಿಮ್ಮ ಜೊತೆಗೆ ವೀಡಿಯೋ ಮಾಡ್ಕೊಂಡು ಎಲ್ಲ ಹಂಡು ಹಿಡಿದು ಬಿಡೋದೆ. ಅಯ್ಯೋ ಹೋಯ್ತು, ಬ್ರೇಕ್ಫಾಸ್ಟ್ ಇಲ್ಲ, ಲೌಡಾನೂ ಇಲ್ಲ. ನೀರು ಥರ ಆಗ್ಬಿಡೋದು, ಹಾಲೆಲ್ಲ ಕೊಂಡೋಗ್ಬಿಡೋದೆ. ಸ್ಮೆಲ್ ಅಂತೂ ಬದಲಾಗಣಲೆ. ಎಂಜಾಯ್ ಮಾಡು. ಬೋಳಿ ಮಾಡು. ಒಂದು ಲೋಟ ಕಾಫಿ ಬೇರೆ ಮಾಡೋದು ಸಿಕ್ಕು, ಕಂಟಿಡ್ದಾಗ ಆಫ್ ಮಾಡೋಕ್ಕಿಲ್ಲ. ಬೋಳಿ ಮಾ ಎಂಜಾಯ್ ಮಾಡುವಂತೆ ಗಮ್ ಅಂತಿತ್ತಂತೆ. ಕರೆಕ್ಟ್ ಸ್ಮೆಲ್ಲ. ಅವ್ನು ನನ್ನ ಪೆದ್ದ. ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ? ಒಂದು ನಿಮಿಷ ಹಳೆ ಗೌರ್ಮೆಂಟ್ ಬಸ್ ಇದ್ರಲ್ಲಾಗಿರ್ತದ ನಾವು. ನಮ್ಮ ಪ್ರಾಜೆಕ್ಟ್ ವೇರಸ್ ಇದೆ. ಓದ್ಲ ಹೊಡಿತ ಕುಂತವನೆ. ಗಾಡಿ ತುಂಬ ಪ್ರಾಜೆಕ್ಟ್ ಮೆಟ್ರಿಯಲ್ ಬಂದವೆ. ಇವತ್ತು ಅನ್ಲೋಡಿಂಗ್ ಮಾಡಿಸ್ಬೇಕಿತ್ತು, ಆದರೆ ಲೋಡರ್ಸ್ ಇಲ್ಲ. ನಾಳೆ ಬಂದು ಅನ್ಲೋಡಿಂಗ್ ಮಾಡಿಸ್ಬೇಕಿಲ್ಲಿಗೆ. ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ. ಶಿಷ್ಯ ಮೀಟಿಂಗಲ್ಲ ಅವನೇ, ಇವರು ಡ್ರೈವರ್. ಕರಿಯಾಗ್ಬಿಟ್ಟಿದ್ದೀನಿ, ಸ್ನಾನ ಮಾಡಿಲ್ಲ. ಸಾಯಂಕಾಲ ಹೋಗಿ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಬೇಕು. ಕರಿಯಾ ನಾವು ಈಟ್ ಹಾಕಲ್ಲೇ ಮೆಟ್ರಿಯಲ್ ಅನ್ಲೋಡ್ ಮಾಡಿಸ್ಬೇಕು. ಬಟ್ ಇಲ್ಲಿ ನೋಡಿಲ್ಲಿ ಈ ಜೊಂಬಟಲ್ಲಿ ಯಾವ ಟ್ರೇಗಳೆಲ್ಲ ಅಂತ ಅಂದ್ಬಿಟ್ಟವ್ರು ಇಲ್ಲಿ. ಆಮೇಲೆ ಇಲ್ಲಿ ನೋಡಿಲ್ಲಿ ಇವ್ಯಾವ ಪೈಪು, ಇವ್ಯಾವ ಮಿಷಿನ್ ಎಲ್ಲ ತಂದ್ಬಿಟ್ಟವ್ರು ಅಡ್ಡಕ್ಕೆ. ಅಲ್ಲಿ ಯಾವ ಮೆಟ್ರಿಯಲ್ ಬಂದವೆ ನೋಡಿಲ್ಲಿ ಅವು. ಈಗ ಎಲ್ಲಿ ನಾವು ಅನ್ಲೋಡ್ ಮಾಡೋದು ಮೆಟ್ರಿಯಲ್ ಎಲ್ಲಪ್ಪ ಜೋಡಿಸ್ಕೋದು? ಇಲ್ಲಿ ಜೋಡಿಸ್ಕೊಂಬ, ಇಲ್ಲಿ ಇಲ್ಲ ಜಾಗ ಸಾಕಾಗೋದಿಲ್ಲ. 3 ಗಾಡಿ ಅನ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಗಂಟಲು ಬರ್ತವೆ ಮೆಟ್ರಿಯಲ್ಲು. ಇವೆಲ್ಲ ಎಷ್ಟು ಬೇಕಾಯ್ತದೆ? ಯಾವ ನೋಡಿ ಜಂಬಟೈಲು ಟ್ರೇ ಟೋಟ್ಸ್ ಎಲ್ಲ ತಂದು ಮಡಗ್ಸೋರು ಇಲ್ಲಿ. ಅದಕ್ಕೂ ನಮ್ಮದೇ ಯೂಸ್ ಮಾಡೋರೆ ಲೀಪ್ ಪ್ಯಾಲೆಟ್ಸ್. ನಮ್ಮ ಪ್ಯಾಲೆಟ್ಸ್ ಯೂಸ್ ಮಾಡ್ಕೊಂಡವ್ರು ನೋಡಿ. ಒಂಚೂರು ನೋಡ್ಬಿಟ್ಟು ಕ್ಲಾರಿಫಿಕೇಷನ್ ಕೊಡ್ರಪ್ಪ. ಡ್ಯೂಟಿ ಮುಗೀತು, ಕಾಶಿಯಲ್ಲಿ ನಿಂತಿರ್ತಾನೆ ತೋರಿಸ್ತೀನಿ ನೋಡಿ. ನನ್ನ ಮಗ ವೀಡಿಯೋಗೆ ಸಿಗಲ್ಲ, ಮಗ ತೋರ್ಸೋಕ್ಕೆ ನಾಚ್ಕೊತೀನಿ ನೋಡಿ. ಇವಾಗ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮ್ಮದೊಂದು ಚಿಕ್ಕ ಹಬ್ಬಲ್ಲಿ ಪವರ್ ಇಲ್ಲ, ಕಟ್ ಆಫ್ ಮಾಡಿ ಹೋಗಿದ್ದಾರೆ, ಬಿಲ್ ಪೇಮೆಂಟ್ ಮಾಡಿಲ್ಲ ಅಂತ. ಜಸ್ಟ್ ಇವಾಗ ಮನೆಗೆ ಬಂದೆ, ಮ್ಯಾಟ್ರ್ ಗೊತ್ತಾಯ್ತು. ಇವಾಗ ಮೇಲ್ ಹಾಕ್ತಾಯಿದ್ದೀನಿ. ಇದೊಂದು ಫಟಾಫಟ್ ಅಂತ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗ್ಬೇಕು, ಸ್ನಾನ ಮಾಡಬೇಕು. ಇನ್ನೂ ಸ್ನಾನ ಮಾಡೋದು ಶುಕ್ರವಾರ ಇವತ್ತು. ಒಂದೊಂದು ಕೆಲಸ ಆದರೆ ಒಂದೊಂದು ಕೆಲಸ. ಇಂಟರ್ನೆಟ್ ಇಲ್ಲ, ಇಂಟರ್ನೆಟ್ ಬೇರೆ ಹಾಕೊಂಡು ಓಕೆ ಇಷ್ಟ ಮಾಡಿ ಏನೇನೋ ಹೇಳ್ತಾಯಿದ್ದೀನಿ ಇವತ್ತಂತೂ. ಸಾಕಾಗ್ಬಿಡೈತೆ ನನಗಂತ. ಓಕೆ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಪ್ಪ. ಥ್ಯಾಂಕ್ ಯು, ಬಾಯ್, ಸಿ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.